ಯಾವುದೋ ಒಂದು ಕಾಕ್ರೋಚ್ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿದಂಥ ಒಂದು ನಾಲಾಯಕ ಪಾರ್ಟಿ, ಅದು ನಮ್ಮ ದೇಶ ವಿರೋಧಿ. ದೇಶಭಕ್ತ ಮುಸಲ್ಮಾನರು, ನನ್ನಂಥವರು, ದೇಶವಾಸಿಗಳು ಎಲ್ಲ ಬಂಧು ಬಾಂಧವರು ನರೇಂದ್ರ ಮೋದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಅವ್ರ ಕೈ ಬೆಂಬಲ ಪಡಿಸ್ತಾರೆ. ನಮ್ಮ ಸಮಾಜದ ಮುಸಲ್ಮಾನರ ಸಮಾಜದ ತ್ರಿಬಲ್ ತಲಾಕ್ ಇರ್ಬೋದು. ನೀವು ಎಷ್ಟೋ ನಮ್ಮ ಮುಸಲ್ಮಾನ ಸಮಾಜದ ಹೆಣ್ಮಕ್ಳಿಗೆ ಅನ್ಯಾಯ ಆಕೈತಿ. ಗೃಹ ಸಚಿವನಾದ್ಮೇಲೆ ಏನೆಲ್ಲ ಮಾಡ್ತಾನಂತ ಇವರೆಲ್ಲ ಊಹಾಪೋಗಳು ಕಪೋಕಲ್ಪನೆ ಅಂತ ಹೇಳ್ತಾರೆ. ಯಾವುದೂ ಕೂಡ ಈ ದೇಶದಲ್ಲಿ ಸಂವಿಧಾನ ಮಾತ್ರ ನಮಗೆ ಮುಖ್ಯ. ಸಂವಿಧಾನ ಅಡಿಯಲ್ಲೇ ನಾವು ಬರೋದು. ಸಂವಿಧಾನ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಾನು ಅವ್ರನ್ನ ಹತ್ತಿಕ್ತೀನಿ, ಮಟ್ಟ ಹಾಕ್ತೀನಿ, ನಿಮ್ದು ರಿಜಿಸ್ಟ್ರೇಷನ್ ಆಗಿಲ್ಲ, ಲೆಕ್ಕ ಕೊಡಿ ಅಂತೇಳಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದಂಥ ಸಂಘಟನೆ 1925 ಇಲ್ಲಿವರೆಗೆ 100 ವರ್ಷ ಮೇಲೆ ಆಯಿತು. ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ 12 ವರ್ಷದ ಸಾಧನೆ ಏನಿದೆಯಲ್ಲ, ಅದು ನಿಜಕ್ಕೂ ಅದ್ವಿತೀಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಾಗಲಕೋಟೆಯ ಎಲ್ಲ ಈ ಮಾಜಿ ಪ್ರಧಾನಮಂತ್ರಿಗಳನ್ನು ಮೀರಿಸುವ ಲೆಕ್ಕಕ್ಕೆ ಈಗ ಸದ್ಯಕ್ಕೆ ನರೇಂದ್ರ ಮೋದಿಯವರು ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಗುರುತರವಾಗಿರುವಂತಹ ಛಾಪನ್ನು ಮೂಡಿಸ್ತಿದ್ದಾರೆ ನರೇಂದ್ರ ಮೋದಿಯವರು. ಸದ್ಯಕ್ಕೆ ನಮ್ಮ ಜೊತೆ BJPಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಆಗಿರುವಂತಹ ಅನುಗವಾಡಿ ನವೀನ್ ಅದಾಫ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಮೊದಲು ನಮಸ್ಕಾರ. ಸರ್, ಈಗ ಬಾಗಲಕೋಟೆಯಲ್ಲಿ ತಾವು ಅನೇಕ ಹೆಸರು ಮಾಡ್ತಾ ಇದ್ದೀರಿ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸದ್ಯ ನರೇಂದ್ರ ಮೋದಿಯವರು ಡೆವಲಪ್ಮೆಂಟಲ್ಲಿ 12 ವರ್ಷ ಗತಿಸಾಯಿತು. ಈಗ ಅಂದರೆ ಎಲ್ಲ ದಾಖಲೆಗಳನ್ನು ಮುರಿದು ಮುಂದೋಗ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದರೆ ತಾವು ನರೇಂದ್ರ ಮೋದಿಯ ಪಕ್ಕಾ ಅಭಿಮಾನಿ. ಏನು ಹೇಳ್ತೀರಿ ಸರ್? ನೋಡಿ, ಮೊದಲನೇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದರಣೀಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಸುದೀರ್ಘವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಬಂದು 79 ವರ್ಷ ಮುಗಿದು ಇನ್ನೇನು 2 ತಿಂಗಳಲ್ಲಿ 80 ವರ್ಷ ಆಗ್ತಾಯಿದೆ. ರಾಜತಾಂತ್ರಿಕ ಸ್ವತಂತ್ರ ನಂತರದ ಅತಿ ಹೆಚ್ಚು, ಉದಾಹರಣೆಗೆ ಇಂದಿರಾ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವ್ರನ್ನ ಬಿಟ್ಟರೆ ದೇಶದಲ್ಲಿ 3ನೇ ಅವಧಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದರಣೀಯ ಶ್ರೀ ನರೇಂದ್ರ ಮೋದಿಜಿ ಅವರು ಸುಮಾರು 4398 ದಿನಗಳ ಕಾಲ ಅತಿ ಹೆಚ್ಚು ನೇರವಾಗಿ ಜನರಿಂದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯನ್ನು ಗೆದ್ದು 2-3 ಬಾರಿ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರುವನ್ನು ಮೀರಿಸಿ ಒಂದು ದೇಶದ ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಂಥ ಭಾರತ ದೇಶದಲ್ಲಿ ನಿನ್ನೆ ದಿವಸಿಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದರಣೀಯ ಶ್ರೀ ನರೇಂದ್ರ ಮೋದಿಜಿ ಅವರು ಸುಮಾರು 4398 ದಿನಗಳನ್ನು ಪೂರೈಸಿ ಇವತ್ತು ನಮ್ಮ ದೇಶದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಭಾಳ ಸುಭದ್ರ, ಸದೃಢ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ ಅನ್ನುವಂಗೆ ಅವರು ನಾಣ್ಣುಡಿಯಂತೆ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅಂದಿನಿಂದ ಇಂದಿನವರೆಗೆ ನಮ್ಮ ದೇಶದಲ್ಲಿ ಏನಾಗಿದೆ, ಉದಾಹರಣೆಗೆ ನೆಹರು ಕಾಲ, ಇಂದಿರಾ ಗಾಂಧಿ ಕಾಲ ಹೆಂಗಿತ್ತು ಮತ್ತು ಅವ್ರ ನಂತರ 75 ನಂತರ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯಿಂದ ಇಲ್ಲಿವರೆಗೆ ಏನಾಗಿದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ನೀವು ರಸ್ತೆ ನೋಡಿ, ಅವ್ರದ್ದು ಇದ್ದಂಥ ಕಾಲದಲ್ಲಿ ನಮ್ಮದು ಎಷ್ಟು ಮೋದಿಜಿಯವ್ರು ಕಳೆದ 12 ವರ್ಷದಲ್ಲಿ 3ನೇ ಅವಧಿಯಲ್ಲಿ ಮಾಡಿದ್ದಾರೆ. ನೀವು ಜಲಜೀವನ ಮಷಿನ್ ನೋಡಿ, ಅಂದರೆ ಜಲಜೀವನ ಮಷಿನ್ JJM ನೋಡಿ, ಅದೇ ರೀತಿ ನಮಾಮಿ ಗಂಗಾ ಯೋಜನೆ ನೋಡಿರಿ, ಆಮೇಲೆ ಸ್ವಚ್ಛ ಭಾರತ ನೋಡಿರಿ, ಆಮೇಲೆ ಸ್ಕಿಲ್ ಇಂಡಿಯಾ ನೋಡಿರಿ, ಡಿಜಿಟಲ್ ಇಂಡಿಯಾ ನೋಡಿ, ಮೇಕ್ ಇನ್ ಇಂಡಿಯಾ ನೋಡಿ, ಸ್ಟಾರ್ಟಪ್ ಇಂಡಿಯಾ ನೋಡಿ. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಅನೇಕ ರೀತಿ ಪ್ರತಿ ವರ್ಷ ಪ್ರತಿ ಇಯರ್ ವೈಸು ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ ಇಂಜಿನಿಯರಿಂಗ್ನಲ್ಲಿ. ಇವತ್ತು ನಮ್ಮ ದೇಶದಲ್ಲಿ ಹತ್ತತ್ರ ನಿಮಗೆ 1.5 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಓದಿ ತಮ್ಮ ಜೀವನವನ್ನು ಕಟ್ಕೋತಾರೆ. ಸ್ಟಾರ್ಟಪ್ಗಳು ಹತ್ತತ್ರ 1,43,000 ಉದ್ಯೋಗಿ ಏನು ಮಾಡ್ತಾರೆ ನಮ್ಮ ದೇಶದ ಯುವಕರು. 1,43,000 ಸ್ಟಾರ್ಟಪ್ಗಳು ನೋಂದಣಿಯಾಗಿದೆ. ಇದು ಭಾಳ ಹೆಮ್ಮೆ. ಇಂಥ ಒಬ್ಬ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಬರುವಂಥ ದಿನಮಾನದಲ್ಲಿ ಈ ಭಗವಂತ ಮತ್ತು ನಮ್ಮ ದೇಶದ ಸಮಸ್ತ 145 ಕೋಟಿ ಭಾರತವಾಸಿ ಎಲ್ಲ ನಾಗರಿಕರು ಮತ್ತು ನಮ್ಮ ದೇಶದ ಸಮಸ್ತ ಜನತೆ ಮೋದಿಜಿಯವರು ಬರುವಂಥ ದಿನಮಾನದಲ್ಲಿ ಇನ್ನೊಂದು 10-15 ವರ್ಷ ನಮ್ಮ ದೇಶವನ್ನು ಆಳಬೇಕು. ಈಗೇನು ಸೂಪರ್ ಪವರ್ 3-4ನೇ ಸ್ಥಾನದಲ್ಲಿದೆ, ಅದು ನಂಬರ್ 1 ಆಗಬೇಕು, ವಿಶ್ವಗುರು ಆಗಬೇಕು, ಸಮರ್ಥ ಭಾರತ ಆಗಬೇಕು, ಸಮೃದ್ಧ ಭಾರತ ಆಗಬೇಕು. ಎಲ್ಲ ನಾವು ನಿನ್ನೆ ದಿವಸ ಇಡೀ ದೇಶದಲ್ಲಿ ನಮ್ಮ ಮೋದಿಜಿಯವರ ಒಂದು 12 ವರ್ಷ ಸುದೀರ್ಘ ಅಭಿನಂದನಾ ಸಮಾರಂಭ ಮಾಡಿ ದೇಶದ, ರಾಜ್ಯದ, ಮಂಡಲದ, ವಿಭಾಗದ ಅನೇಕ ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆಗಳನ್ನು ಮಾಡಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು, ಶುಭಾಶಯ ತಿಳಿಸಿದ್ದೀನಿ. ನನ್ನ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಾನೊಬ್ಬ ಅಲ್ಪಸಂಖ್ಯಾತರ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಕೂಡ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಏನು 12 ವರ್ಷ ಸುದೀರ್ಘವಾದಂಥ ಆಡಳಿತ ನಡೆಸಿ ಸಂಭ್ರಮಾಚರಣೆ ಮಾಡಿದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಆದರಣೀಯ, ಭಾಳ ಸಂತೋಷ. ಇನ್ನೂ ಕೂಡ ಭಗವಂತ ಅವರಿಗೆ ಹೆಚ್ಚು ಕಾಲ ಅಧಿಕಾರ ನಡೆಸುವಂಥ ಯೋಗ, ಭಾಗ್ಯ, ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಅದೇ ರೀತಿ ನಮ್ಮ ದೇಶದ 145 ಕೋಟಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮೋದಿಜಿಯವರಿಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮದು 4ನೇ ಅವಧಿಗೆ ಅತಿ ಹೆಚ್ಚು ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ 2023
ನಮ್ಮಲ್ಲಿ ಬರಲಿ ಅಂತ ಹೇಳ್ತಾರೆ. ಯಾರೋ ಇವತ್ತು ಕಾಂಗ್ರೆಸ್ ಅವ್ರು ಹೇಳ್ತಾರೆ 76 ವರ್ಷದ ಮುದಿಯ ಏನು ಮಾಡ್ತಾರೆ ಅಂತೇಳಿ. ಈಗಿನ ಕರ್ನಾಟಕ ರಾಜ್ಯದ ನೂತನ ಗೃಹ ಸಚಿವರು ಹೇಳ್ತಾರೆ ನಾನು RSS ಮತ್ತೆ ಬ್ಯಾನ್ ಮಾಡ್ತೀನಿ, RSS ಹಿಸ್ಟ್ರಿ ತೆಗಿಸ್ತೀನಿ, ರೆಕಾರ್ಡ್ ತೆಗಿತೀನಿ. ಮಾನ್ಯ ಗೃಹ ಮಂತ್ರಿಗಳೇ, ಇದು ಆಗ್ಲಾರ ಮಾತು. ಇದು ನಿಮ್ಮದು ಕಾಯ್ದೆ ಕಾನೂನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಏನಿದೆ ಮಾಡಿ, ನಿಮ್ಗೆ RSS ಏನೂ ಮಾಡಲ್ಲ. ಬಟ್ ನೀವು RSS ಅನ್ನು ತೆಗಿಲಾರ್ದ ನಿಮ್ಮ ಜೀವನನೇ ಇಲ್ಲ. RSS ತಂದೆ ಪಾರ ಅಂತ ಸೇವಾ ಕಾರ್ಯ, ಸಮಾಜ ಕಾರ್ಯ ಮಾಡ್ತಾ ಇದೆ. ನೀವು ಯಾಕೆ ಪದೇ ಪದೇ ನೀವು ಆಗಿರ್ಬೋದು, ನಮ್ಮ ಈಗಿನ ನೂತನ KPCC ಅಧಿಕಾರ ತಗೊಳ್ಳೋಂಥ BK ಹರಿಪ್ರಸಾದ್ ಅವರು ನಮ್ಮ RSS, ನಮ್ಮ ಸಂಘ ಪರಿವಾರ, ನಮ್ಮ BJP ಬಗ್ಗೆ, ನಮ್ಮ ಮೋದಿಜಿಯವ್ರ ಬಗ್ಗೆ ಏನೋ ಅಸಹ್ಯವಾಗಿ ಮಾತಾಡ್ತಾರೆ. ಇದಲ್ಲ, ಯಾರೋ ಅಯೋಗ್ಯರು, ಎಡಪಂಥೀವಾದಿಗಳು, ಯಾರೋ ನಕ್ಲಿಸಮ್ ವಿಚಾರಧಾರೆ ಮೋದಿಯವ್ರನ್ನ ವಿರೋಧ ಮಾಡ್ತಾರೆ. ನೀವು ಇಡೀ ದೇಶದಲ್ಲಿ ಇವತ್ತು ನಮ್ಮ ರಾಷ್ಟ್ರಭಕ್ತ ಅನೇಕ ಮುಸಲ್ಮಾನರು ಕೂಡ ಮೋದಿಜಿಯವ್ರನ್ನ ಸ್ವಾಗತ ಮಾಡ್ತಾರೆ. ಅನೇಕ ದೇಶದಲ್ಲಿದ್ದಾರೆ. ಯಾವುದೋ ಒಂದು ಕಾಕ್ರೋಚ್ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿದಂಥ ಒಂದು ನಾಲಾಯಕ ಪಾರ್ಟಿ, ಅದು ನಮ್ಮ ದೇಶ ವಿರೋಧಿ, ನಮ್ಮ ದೇಶದಲ್ಲಿ ಇರುವಂಥ ನಕ್ಲಿಸಮ್ಮು, ನಮ್ಮ ದೇಶದ ದೇಶ ವಿರೋಧಿ ಚಟುವಟಿಕೆ ಹೇಳಿಕೆ ಕೊಡುವಂಥ ಕಾಕ್ರೋಚ್. ಯಾವುದೋ ದೆಹಲಿಯಲ್ಲಿ ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ಹೋರಾಟಕ್ಕೆ ಅರ್ಥವಿಲ್ಲ, ಅನರ್ಥ ಅಂತ ಒಂದು ಯಾವುದೇ ಜಿಲ್ಡಿ ಅಂತ ಹೆಸರು ಹೇಳಿದಾಗ ಅದೇ ಜಿಲ್ಡಿಯನ್ನು ಇವರು ಕಾಕ್ರೋಚ್ ಅಂತಿಟ್ಟು ನಮ್ಮ ದೇಶ ವಿರೋಧಿ, ಉದಾಹರಣೆಗೆ ಬಾಂಗ್ಲಾದೇಶಿ, ಅಫ್ಘಾನಿಸ್ತಾನ, ಕಜಕಿಸ್ತಾನು, ಬೇರೆ ಬೇರೆ ನಮ್ಮ ಯಾವ ಈ ಚೈನಾ, ಜಪಾನ್ ಏನಿದೆ, ನಮ್ಮ ಭಾರತವನ್ನು ವಿಷಮಕಾರಿ ಮಾಡಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡ ಮೇಲೆ ಮಾಡಬೇಕು, ಮೋದಿಯವ್ರ ಹೆಸರು ಕೆಡಬೇಕು. ಇದು ಸರಿಯಲ್ಲ. ಬರುವಂಥ ದಿನಮಾನಗಳಲ್ಲಿ ಈ ದೇಶದಲ್ಲಿ ಎಲ್ಲ ದೇಶಭಕ್ತ ಮುಸಲ್ಮಾನರು, ನನ್ನಂಥವರು, ದೇಶವಾಸಿಗಳು, ಎಲ್ಲ ಬಂಧು ಬಾಂಧವರು ನರೇಂದ್ರ ಮೋದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಅವ್ರ ಕೈ ಬೆಂಬಲ ಪಡಿಸ್ತಾರೆ. ಅತಿ ಹೆಚ್ಚು ಅವರು ಸಮರ್ಥವಾಗಿ ಅಧಿಕಾರವನ್ನು ಎಲ್ಲರಿಗೂ ಸಮಾನವಾಗಿ ಮತ್ತು ಸುಭದ್ರವಾಗಿ ಸರ್ಕಾರ ನಡೆಸ್ತಾರೆ. ಅವರು ಉದಾಹರಣೆಗೆ ನಮ್ಮ ಸಮಾಜದ, ಮುಸಲ್ಮಾನರ ಸಮಾಜದ ತ್ರಿಬಲ್ ತಲಾಕ್ ಇರ್ಬೋದು. ನೀವು ಎಷ್ಟೋ ನಮ್ಮ ಮುಸಲ್ಮಾನ ಸಮಾಜದ ಹೆಣ್ಮಕ್ಳಿಗೆ ಅನ್ಯಾಯ ಆಕೈತೆ. ಧಾರಾ 370 ಇವತ್ತೇನು ವಿಶೇಷ ಕಾಶ್ಮೀರಕ್ಕೆ ಸ್ಥಾನಮಾನ ಕೊಟ್ಟಿದ್ರು, 370 ವಿಧಿ ತೆಗೆದ್ರು. ಇವತ್ತು ಅಲ್ಲೇ ಶಾಂತಿ ಇದೆ. ಅಲ್ಲೆಲ್ಲ ಕಲ್ಲನ್ನು ಬಿಸಾಕಿ ಯಾರೋ ಓಟಿಗಾಗಿ, ರೊಕ್ಕಕ್ಕಾಗಿ ಅಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತೈತೆ. ಅಲ್ಲಿ ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕಲ್ಲಿ ನೀವು ಭಾರತ್ ಮಾತಾ ಕಿ ಜೈ ಅನ್ನಂಗಿಲ್ಲ, ನಮ್ಮ ದೇಶದ ತ್ರಿವರ್ಣ ಧ್ವಜ ಅನ್ನಂಗಿಲ್ಲ. ಅಂಥ ದುರಂತ ಪರಿಸ್ಥಿತಿಯಲ್ಲಿ ಇವತ್ತು ನೀವು ನೋಡಿ, ಇವತ್ತು ಭಾಳ ದೊಡ್ಡ ಅದ್ದೂರಿ ಒಳ್ಳೆಯ ಕೆಲಸ ಕಾರ್ಯಗಳು, ರೋಡು, ನಿಮಗೆ ಕೈಗಾರೀಕರಣ, ಸ್ಕೂಲು, ಕಾಲೇಜು. ನಮ್ಮ ದೇಶದಲ್ಲಿ ಮೊದಲು ಇಂದಿರಾ ಮತ್ತು ನೆಹರು ಕಾಲದಲ್ಲಿ 64 ಇದ್ದು, ಇವತ್ತಿಗೆ ಹತ್ತತ್ರ ನಿಮಗೆ 164 ಏರ್ಪೋರ್ಟ್ಗಳಿದೆ. IIM, IITಗಳು ನಿಮಗೆ 106 ಆಗಿದೆ. ನಮ್ಮ ದೇಶದಲ್ಲಿ 1000 ಇದ್ದಂಥ ಕಿಲೋಮೀಟ್ರ್ ಇವತ್ತು 23,000ವರೆಗೆ ಆಗಿದೆ. ನೀವು ನೋಡಿ, ರಸ್ತೆ ನೋಡಿ, ನಮ್ಮದು ರೈಲು ಅಭಿವೃದ್ಧಿ ನೋಡಿ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದಂಥ ಮೋದಿಜಿ ಅವರಿಗೆ ಮತ್ತೆ ಅತಿ ಹೆಚ್ಚು ಭಗವಂತ ಅವರಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ, ದೇಶದ ಎಲ್ಲ ಸರ್ವ ಸಮಾಜ ಅವ್ರನ್ನ ಬೆಂಬಲಿಸಬೇಕು, ಅವ್ರ ಕೈಯನ್ನು ಬಲಪಡಿಸಬೇಕು. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ತಳಹಂತದಿಂದ ಅವ್ರ ನೇತೃತ್ವದಲ್ಲಿ ಕಳೆದ 3 ಅವಧಿಯಲ್ಲಿ ಕನಿಷ್ಠ 15ರಿಂದ 18 ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ನಾವು ಅಧಿಕಾರವನ್ನು ಮಾಡ್ತಾಯಿದ್ದೀವಿ. 4-5 ರಾಜ್ಯದಲ್ಲಿ ಮಿತ್ರ ಪಕ್ಷಗಳಿಂದ ಅಧಿಕಾರ ಮಾಡ್ತಾಯಿದ್ದೀವಿ. ಇದು ಅತ್ಯಂತ ನಮಗೆ ಸಂತೋಷ, ಸಂಭ್ರಮ ಆಚರಣೆ ಅಂತ ಹೇಳ್ತೀನಿ. ಮೋದಿಜಿ ಅವರಿಗೆ ಯಶಸ್ವಿ ಆಗಲಿ, ಅವ್ರಿಗೆ ಶುಭವಾಗಲಿ. ಯಾರೋ ಎಡಬಿಡಂಗಿಗಳು, ಯಾರೋ ಮತೀಯವಾದಿಗಳು, ಯಾರೋ ಏನೋ ಎಡಪಂಥಿ ವಿಚಾರಧಾರಿಗಳು ಹೇಳ್ತಾರೆ. ಇದನ್ನೇನು ನಾವು ತಲೆ ಕೊಡಿಸ್ಕೊಂಥ ಅವಶ್ಯ ಇಲ್ಲ. ಬರುವಂಥ ದಿನಮಾನಗಳಲ್ಲಿ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಭಾಳ ದೊಡ್ಡ ಯಶಸ್ವಿಯನ್ನು, ಅತಿ ಹೆಚ್ಚು ಮತಗಳನ್ನು ಪಡೆದು ಸರ್ಕಾರ ಮಾಡುತ್ತೆ. ಕರ್ನಾಟಕದಲ್ಲಿ ಕೂಡ ಭ್ರಷ್ಟಾಚಾರ, ಈಗಿರುವಂಥ ಏನು ರಾಜ್ಯದ ನೂತನ ಮುಖ್ಯಮಂತ್ರಿ ಆದಂಥ 24ನೇ ಮುಖ್ಯಮಂತ್ರಿನ ಅಭಿನಂದನೆ ಹೇಳ್ತೀನಿ. ನೀವು ಕುವೆಂಪು ಅವರ ಆಶಾವಾದನೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ. ನೀವೆಲ್ಲ ಅಭಿವೃದ್ಧಿ ಕೆಲಸ ಮಾಡಿರಿ. ನಿಮಗೂ ಕೂಡ ನಾನು ತುಂಬ ಹೃದಯದ ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಅಭಿನಂದನೆ ಹೇಳ್ತೀನಿ. ಇದ್ರೊಳಗೆ ಜಾತಿ ವೈಷಮ್ಯ, ನೀವೆಲ್ಲ ಯಾವುದೂ ಮತ ವೈಭವೀಕರಣ ಮಾಡಿ ಬರೀ ಒಬ್ಬರನ್ನ ಪುಸಲಾಯಿಸುವಂಥ ಜಾತಿಗೆ ಸೀಮಿತ ಆಗಬೇಡ್ರಿ. ನಾನು ಕೂಡ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ, ಒಳ್ಳೆ ಕೆಲಸ ಮಾಡಿರಿ. ಸಮಾಜ ನಿಮಗೆ ದೈವ ಬಲ, ಗುರುವಿನ ಬಲ, ದೇವರ ಆಶೀರ್ವಾದದಿಂದ ನೀವು ಆಗಿದ್ದೀರಿ. ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ನಮ್ಮ ಮೋದಿಜಿ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿ BJP ಬಲಿಷ್ಠಿದೆ. ಬರುವಂಥ ದಿನಮಾನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಂಘಟನೆ ಮಾಡಿ ನಾವು ಮತ್ತೊಮ್ಮೆ ನಮ್ಮ BJPಯನ್ನು ಬಲಗೊಳಿಸ್ತೇನೆ ಅಂತೇಳಿ ನಾನು ಈ ಮೂಲಕ ಮೋದಿಜಿ ಅವರಿಗೆ ಮತ್ತು ನಮ್ಮ ರಾಜ್ಯ BJP ತಂಡಕ್ಕೆ ಶುಭ ಹಾರೈಸುತ್ತೇನೆ. ಓಕೆ ಸರ್. ಸರ್, ಇದು ಮುಖ್ಯವಾಗಿ ಚರ್ಚೆ ಆಗುವಂಥದ್ದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಅನಿಸ್ಬೋದು. ಈಗ ಮುಖ್ಯವಾಗಿ ಈಗ ಸದ್ಯ ಏನು ಮಂತ್ರಿಮಂಡಲ ಏನು ರಚನೆ ಆಯಿತು, ನಮ್ಮ ಈ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೋ ಒಂದು ಕಡೆ RSS ಅನ್ನುವಂತಹ ಪದವನ್ನು ತೆಗೆದುಕೊಳ್ಳದಾರ್ದೇ ಇರಲಿಕ್ಕೆ ಆಗ್ತಾ ಇಲ್ವಾ? ಅದೊಂದು TRP ಇಶ್ಯೂ ಆಯ್ತಾ ಇವ್ರ ಹೆಸರಿಗೆ ಏನು ಅಂತದ್ದು? ಹೌದು, ಖಂಡಿತವಾಗಿ. ನೋಡಿ, ಈಗ ಅವರು ಅಧಿಕಾರ ವಹಿಸ್ಕೊಂಡು 4-5 ದಿವಸ ಆಗಿಲ್ಲ. ಅವರಲ್ಲೇ ತಾರತಮ್ಯ ಇದೆ. ನಾನು ಗೃಹ ಸಚಿವನಾದಮೇಲೆ ಏನೆಲ್ಲ ಮಾಡ್ತಾನಂತ ಇವರೆಲ್ಲ ಊಹಾಪೋಗಳು, ಕಪೋಕಲ್ಪನೆ ಅಂತ ಹೇಳ್ತಾರೆ. ಯಾವುದೂ ಕೂಡ ಈ ದೇಶದಲ್ಲಿ ಸಂವಿಧಾನ ಮಾತ್ರ ನಮಗೆ ಮುಖ್ಯ. ಸಂವಿಧಾನ ಅಡಿಯಲ್ಲೇ ನಾವು ಬರೋದು. ಸಂವಿಧಾನ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಇವರು ಸಂಘ RSS ಅಂತೇಳಿ ಕೆಂಡಾರ, ನಿಮ್ಮದೇನು ಕಾಯ್ದೆ ಕಾನೂನು ಪ್ರಕಾರ ಮಾಡಿ
ಸಂಘ RSS ಸಮಾಜ ಸೇವಾ ಸಂಘಟನೆಗಳು ಏನು ಮಾಡುತ್ತೆ ಪದೇ ಪದೇ ನೀವು RSS ಅನ್ನು ತಂದರೆ ನೀವು ಗಿಮಿಕ್ಕು ಪಬ್ಲಿಸಿಟಿ ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಗೃಹ ಸಚಿವರಿಗೆ ಎಚ್ಚರಿಕೆಯನ್ನು ನೀಡುತ್ತೇನೆ. ಅಂದರೆ ಒಂದಿಷ್ಟು ಹೇಳಿಕೆಗಳು ಈಗ RSS ಸಂಬಂಧಿಸಿದಂತೆ ಏನು ನಾಯಕರಿದ್ದಾರೆ ಬೇರೆ ಬೇರೆ ದ್ವೇಷ ಭಾಷಣ ಮಾಡಬಾರ್ದು, ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಒಂದು ಕಡೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆದಮೇಲೆ ಎಲ್ಲೋ ಒಂದು ಕಡೆ ನಡುಕ ಶುರು ಆಗಿದೆ ಹಾಗೆ ಹೀಗೆ ಅಂತೇಳಿ ಸೋಷಿಯಲ್ ಮೀಡಿಯಾಗಳ ಮಾತುಗಳು ಕೇಳಿ ಬರ್ತಿದೆ. ಹೌದು, ಇಲ್ಲ ನಮ್ಮದು ಕಾಯ್ದೆ ಕಾನೂನಾಗಿ ಸಂಘಟನೆ ತತ್ವ ಸಿದ್ಧಾಂತ ಆಧಾರ ಮೇಲೆ ಆಯಾ ವಿಭಾಗದಲ್ಲಿ ಆಯಾ ಪ್ರಕೋಢದಲ್ಲಿ ಪರಿವಾರದ ಸಂಘಟನೆಗಳು ಕೆಲಸ ಮಾಡ್ತಾವೆ. ಏನಾದರೂ ಅನ್ಯಾಯ ಆಯಿತು, ಏನಾದರೂ ಅಲ್ಲೇನಾದರೂ ಇದು ಆಯ್ತು, ಇವತ್ತಿಂದ ಸುಭದ್ರವಾದಂಥ ಸರ್ಕಾರ ನಿಮ್ಮದಿದೆ, ನೀವು ಗೃಹ ಮಂತ್ರಿ ಇದ್ರಿ, ನೀವು ಕಾನೂನು ಕ್ರಮ ಕೈಗೊಳ್ಳಿ. ನಾವೇನಾದರೂ ಅನ್ಯಾಯ ಮಾಡಿದರೆ, ನಾವೇನಾದರೂ ಸಮಾಜಕ್ಕೆ ಹಾನಿ ಮಾಡಿದರೆ, ನಾವು ಯಾರಾದರೂ ಬಡಿದ್ರೆ ನಿಮ್ಮ ಕೈಯಾಗ ಅಧಿಕಾರ ಇದೆಯಲ್ಲ, ನೀವು ಮಾಡಿ. ಅದನ್ನು ಬಿಟ್ಟು ನಾನು ಅವ್ರನ್ನ ಹತ್ತಿಕ್ತೀನಿ, ಮಟ್ಟ ಹಾಕ್ತೀನಿ, ನಿಮ್ದು ರಿಜಿಸ್ಟ್ರೇಷನ್ ಆಗಿಲ್ಲ, ಲೆಕ್ಕ ಕೊಡಿ ಅಂತೇಳಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದಂಥ ಸಂಘಟನೆ 1925 ಇಲ್ಲಿವರೆಗೆ 100 ವರ್ಷ ಮೇಲೆ ಆಯಿತು. ಅವಾಗಿನ ವ್ಯವಸ್ಥೆ ಮತ್ತು ಇವಾಗಿನ ವ್ಯವಸ್ಥೆ ಬೇರೆ ಇದೆ. ನಾನು ಇಷ್ಟೇ ವಿನಂತಿ ಮಾಡೋದು, ಮಾನ್ಯ ಗೃಹ ಮಂತ್ರಿಯವರೇ, ಒಳ್ಳೆ ಅವಕಾಶ ಬಂದಿದೆ ನಿಮಗೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ನೀವು ಉದಾಹರಣೆಗೆ ಅಲ್ಲಿ ಸ್ಕೂಲು, ಕಾಲೇಜು, ರೋಡು, ಗಟ್ರು, DVG ಅನೇಕ ಕಲ್ಯಾಣ ಕರ್ನಾಟಕ ನಿಮ್ಮದೇನು ಪಾಪ ನಿಮ್ಮ ತಂದೆಯವರು ದೊಡ್ಡ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶಯದಂತೆ 371J ವಿಶೇಷ ಸ್ಥಾನಮಾನ ಇದೆ. ಅದನ್ನು ಬರೀ ಇಂಪ್ಲಿಮೆಂಟ್ ಮಾಡಿದರೆ ಈ ರಾಜ್ಯ, ಈ ನಾಡು ಸುಗಮವಾಗುತ್ತೆ. ಅದನ್ನು ಬಿಟ್ಟು ನೀವು RSS, ABP, ಪರಿವಾರ, ಬಜರಂಗ ದಳ, ಹಿಂದುತ್ವ ಇದನ್ನು ತರಬಾರ್ದು. ನಾನು ಗೃಹ ಸಚಿವರಿಗೆ ನೂತನವಾದಂಥ ಯಾರು ನಮ್ಮ ಪ್ರಿಯಾಂಕ ಖರ್ಗೆ ಅವ್ರಿಗೆ ವಿನಂತಿ ಮಾಡ್ತೀನಿ, ಇಂಥವು ಸಮಾಜ ಪೂರಕವಾದಂಥ ದ್ವೇಷವನ್ನು ನೀವು ಎಲ್ಲ ಸಿಟ್ಟನ್ನು ಬಿಟ್ಟು ಒಳ್ಳೆಯ ಏನು ಬಾಂಧವ್ಯ, ಸಾಮರಸ್ಯ, ಒಳ್ಳೆ ಪ್ರೀತಿ ವಾತ್ಸಲ್ಯ ವಾತಾವರಣ ನಿರ್ಮಾಣ ಮಾಡುವಂಥ ಸರ್ಕಾರವನ್ನು ನೀವು ಮಾಡಿರಿ. ಸರ್ಕಾರ ನಿಮಗೆ ಇನ್ನೊಂದು 2 ವರ್ಷ ಅವಕಾಶ ಕೊಟ್ಟಿದೆ. 2 ಅಂದರೆ 1.5 ವರ್ಷ ಇದೆ. ಒಳ್ಳೆ ಕೆಲಸ ಮಾಡಿರಿ ಅಂತೇಳಿ ಈ ಮೂಲಕ ಈಗಿನ ನೂತನ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಹೇಳಕ್ಕೆ ಬಯಸುತ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಹನಗವಾಡಿ ನಬೀನ್ ನದಾಫ್ ಅವರ ಮಾತುಗಳಾಗಿತ್ತು. ನರೇಂದ್ರ ಮೋದಿಯವರು 12 ವರ್ಷ ಪೂರ್ಣಗೊಳಿಸಿದ್ದಾರೆ, ತಮ್ಮ ಅಭಿವೃದ್ಧಿ ಪಥದಲ್ಲಿ ಸಾಗ್ತಿದ್ದಾರೆ. ಹಾಗೆ ಒಂದಿಷ್ಟು ಬೇರೆ ಬೇರೆ ಕಿವಿ ಮಾತುಗಳನ್ನು ಸಹ ನಬೀನ್ ನದಾಫ್ ಅವರು ಮಾತನಾಡಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.